ಎಲ್ಲರಿಗೂ ನಮಸ್ಕಾರ. ನಮ್ಮ ಲ್ಯಾಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 24 ಡಿಸೆಂಬರ್ 2024 ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಈಗ ಈ ದಿನದ ಆರ್ಟಿಕಲ್ಗಳನ್ನು ನೋಡೋಣ. ಮೊದಲ ಆರ್ಟಿಕಲ್ ಬಂದು ಡೊಮೆಸ್ಟಿಕ್ ನೀಡ್ಸ್ ಹ್ಯಾವ್ ಟು ಬಿ ಪ್ರಯೋರೈಸ್ಡ್ ಅಂತ ಅಂದ್ಬಿಟ್ಟು ಜೋಶಿ ಅವರು, ನಮ್ಮ ಏನು ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟರ್ ಇದ್ದಾರೆ, ಅವರು ಈ ಒಂದು ಮಾತನ್ನು ಹೇಳಿದ್ದಾರೆ. ಇವತ್ತು ಅಂದರೆ ಡಿಸೆಂಬರ್ 24ನೇ ತಾರೀಕನ್ನು ನಾವು ಪ್ರತಿ ವರ್ಷ ನ್ಯಾಷನಲ್ ಕನ್ಸ್ಯೂಮರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಈ ಒಂದು ದಿನ 2 ಆ್ಯಪ್ಗಳನ್ನು ಲಾಂಚ್ ಮಾಡುವ ಮುಖಾಂತರ, ಒಂದು ಬಂದು ಜಾಗೋ ಗ್ರಾಹಕ್ ಜಾಗೋ ಅನ್ನೋ ಆ್ಯಪ್ ಒಂದು, ಮತ್ತು ಜಾಗೃತಿ ಆ್ಯಪ್, ಮತ್ತು ಇದ್ರ ಜೊತೆಗೆ ಜಾಗೃತಿ ಡ್ಯಾಶ್ಬೋರ್ಡ್. ಸೊ ಈ 3 ಏನು ಆ್ಯಪ್ಗಳಿದೆ, ಇದು ಇಸ್ ವಿತ್ ರೆಸ್ಪೆಕ್ಟ್ ಟು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಏನಿದೆ ಅದನ್ನು ಎನ್ಹ್ಯಾನ್ಸ್ ಮಾಡೋದಕ್ಕೆಗೋಸ್ಕರ ಈ ಒಂದು ಆ್ಯಪ್ಗಳನ್ನು ಬಿಡ್ತಾ ಇದ್ದಾರೆ. ಸೊ ಏನು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಯಾವುದರ ಇದರಲ್ಲಿ ಅಂದರೆ ಡಾರ್ಕ್ ಪ್ಯಾಟರ್ನ್ಸ್ ಏನಿರುತ್ತೆ ಇಂಟರ್ನೆಟ್ಟಲ್ಲಿ, ಇವೇನು ಡಾರ್ಕ್ ವೆಬ್ ಏನು ಹೇಳ್ತೀವಿ ನಾವು, ಅದರ ಕುರಿತಾಗಿ ಏನು ಇಂಟರ್ನೆಟ್ಟಲ್ಲಿ ಆಗ್ತಾ ಇರುತ್ತೆ ಅದರಿಂದ ಕನ್ಸ್ಯೂಮರ್ಸನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಈ 3 ಆ್ಯಪ್ಗಳನ್ನು ಇವತ್ತು ಅಂದರೆ ನ್ಯಾಷನಲ್ ಕನ್ಸ್ಯೂಮರ್ಸ್ ಡೇ ದಿನ ಲಾಂಚ್ ಮಾಡಬೇಕು ಅಂತ ಅಂದ್ಬಿಟ್ಟು ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟ್ರಿ ಯೋಚಿಸಿದೆ. ಸೊ ಈ ಒಂದು ನಿಟ್ಟಿನಲ್ಲಿ ನಮಗೆ ಮೊದಲಿಗೆ ಈ ಆ್ಯಪ್ಗಳು ಇಂಪಾರ್ಟೆಂಟ್ ಆಗುತ್ತೆ, ಅಂದರೆ ಅದರ ಮುಖ್ಯ ಉದ್ದೇಶ ಏನು ಮತ್ತು ಯಾವ ಒಂದು ಮಿನಿಸ್ಟ್ರಿ ಈ ಒಂದು ಆ್ಯಪ್ಗಳನ್ನು ಲಾಂಚ್ ಮಾಡಿದೆ ಅಂತ. ಇಟ್ ಇಸ್ ಲಾಂಚ್ ಬೈ ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟ್ರಿ ಏನಿದೆ, ಈ ಒಂದು ಮಿನಿಸ್ಟ್ರಿ ಇದನ್ನು ಲಾಂಚ್ ಮಾಡಿರೋದು. ಮತ್ತು ಇದಿಷ್ಟು ಬೇಸಿಕ್ ಫಸ್ಟ್ ಇನ್ಫಾರ್ಮೇಷನ್. ಆದರೆ ನಮಗೆ ಇಲ್ಲಿ ಮತ್ತೆ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಈ ನ್ಯಾಷನಲ್ ಕನ್ಸ್ಯೂಮರ್ಸ್ ಡೇ ಏನಿದೆ ಇದನ್ನು ಪ್ರತಿ ವರ್ಷ ಈಗಾಗಲೇ ಹೇಳಿರೋ ಥರ ಡಿಸೆಂಬರ್ 24ನೇ ತಾರೀಕು ಇದನ್ನ ಸೆಲೆಬ್ರೇಟ್ ಮಾಡ್ತೀವಿ. ಏನಕ್ಕೆ ಈ ಒಂದು ಡೇಟಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ನಮ್ಮ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಏನಿದೆ 1986 ನಾವು ಜಾರಿಗೆ ತಂದಂತಹ ಆ್ಯಕ್ಟು, ಈ ಆ್ಯಕ್ಟ್ಗೆ ಪ್ರೆಸಿಡೆಂಟ್ ಅವರು ಅಸೆಂಟ್ ನೀಡಿದ್ದು ಇದೇ 24 ಡಿಸೆಂಬರ್. ಸೊ ಅದನ್ನು ಕಮಮರೇಟ್ ಮಾಡೋದಕ್ಕೋಸ್ಕರ ನಾವು ಪ್ರತಿ ವರ್ಷ 24ನೇ ಡಿಸೆಂಬರ್ನ ನ್ಯಾಷನಲ್ ಕನ್ಸ್ಯೂಮರ್ಸ್ ಡೇ ಅಂತ ಅಂದ್ಬಿಟ್ಟು ಸೆಲೆಬ್ರೇಟ್ ಮಾಡ್ತೀವಿ. ಇಷ್ಟು ಈ ಒಂದು ಆರ್ಟಿಕಲ್ನಲ್ಲಿ ಸಿಗೋ ಇನ್ಫಾರ್ಮೇಷನ್ ಆಗಿದೆ. ಮುಂದಿನ ಆರ್ಟಿಕಲ್ ನೋಡೋಣ. ಕಾಶ್ಮೀರಿ ಆರ್ಟಿಸನ್ಸ್ ಗಿವ್ ವಿಂಗ್ಸ್ ಟು ದ ಡೋಡೋ. ಏನಾಗಿದೆ ಅಂತಂದರೆ ಕಾಶ್ಮೀರಿನ ಪೆಪೈರ್ ಮಷೆ ಆರ್ಟ್ ಏನಿದೆ, ಈ ಆರ್ಟ್ನಲ್ಲಿ ಈ ಆರ್ಟಿಸನ್ಸ್ ಏನು ಮಾಡಿದ್ದಾರೆ, ಡೋಡೋ ಅನ್ನೋ ಪಕ್ಷಿಯನ್ನು ಅವರು ಕ್ರಿಯೇಟ್ ಮಾಡಿದ್ದಾರೆ. ಸೊ ಈ ಡೋಡೋ ಅನ್ನೋ ಪಕ್ಷಿಯನ್ನು ಕ್ರಿಯೇಟ್ ಮಾಡಿ ಇದನ್ನು ಮಾರಿಷಸ್ಗೆ ಎಕ್ಸ್ಪೋರ್ಟನ್ನು ಮಾಡ್ತಾಯಿದ್ದಾರೆ. ಇಲ್ಲಿ ನಮಗೆ 3 ಇಂಪಾರ್ಟೆಂಟ್ ವಿಷಯಗಳು ಬರುತ್ತೆ. ಒಂದು, ಮಾರಿಷಸ್ಗೆ ಯಾಕೆ ಎಕ್ಸ್ಪೋರ್ಟ್ ಮಾಡ್ತಾರೆ ಅನ್ನೋದು, ಮತ್ತೊಂದು ಡೋಡೋ ಬಗ್ಗೆ ನಮಗೆ ಗೊತ್ತಿರಬೇಕು, 3ನೇದು ಪೆಪೈರ್ ಮಷೆ ಬಗ್ಗೆ ನಮಗೆ ತಿಳಿದಿರಬೇಕು. ಸೊ ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ನಮಗೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಮೊದಲಿಗೆ ಈ ಡೋಡೋ ಪಕ್ಷಿ ಬಗ್ಗೆ ತಿಳ್ಕೊಳ್ಳೋಣ. ಡೋಡೋ ಪಕ್ಷಿಯನ್ನು 1681 ಎಕ್ಸ್ಟಿಂಕ್ಟ್ ಅಂತ ಡಿಕ್ಲೇರ್ ಮಾಡಲಾಗಿದೆ. ಅಂದರೆ ಈಗ ಇದು ಭೂಮಿಯಲ್ಲಿ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ, ಈಗಾಗಲೇ ಇದು ಎಕ್ಸ್ಟಿಂಕ್ಟ್ ಆಗಿದೆ. ಇದು ಫಸ್ಟ್ ಪಾಯಿಂಟ್ ನಮಗೆ ಗೊತ್ತಿರಬೇಕು. ಸೆಕೆಂಡ್ ಪಾಯಿಂಟ್ ಏನು ಅಂದರೆ ಇದು ಮಾರಿಷಸ್ನಲ್ಲಿ ಕೊನೆಯದಾಗಿ ಕಾಣಿಸ್ಕೊಂಡಿದ್ದು. ಎಕ್ಸ್ಟಿಂಕ್ಟ್ ಆಗೋದಕ್ಕೆ ಮುಂಚೆ ಮಾರಿಷಸ್ನಲ್ಲಿ ಇದು ಇದ್ದಿದ್ದು. ಸೊ ಹಾಗಾಗಿ ಏನು ಮಾಡಿದ್ದಾರೆ ಅಂದರೆ ಮಾರಿಷಸ್ ಅವರು ಇದನ್ನು ನ್ಯಾಷನಲ್ ಎಂಬ್ಲಮ್ ಆಗಿ ಕೂಡ ಅವರು ಅದನ್ನ ಬಳಸ್ಕೊತಾ ಇದ್ದಾರೆ. ಅಂದರೆ ಡೋಡೋ ಪಕ್ಷಿ ಇಸ್ ಅ ನ್ಯಾಷನಲ್ ಎಂಬ್ಲಮ್ ಆಫ್ ಮಾರಿಷಸ್. ಅದರಿಂದ ನಮಗೆ ಇಲ್ಲಿ ಮಾರಿಷಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಜಿಯೋಗ್ರಫಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೀವು ಮಾರಿಷಸ್ನ ಲೊಕೇಶನನ್ನು ಒಂದ್ಸತಿ ನೋಡ್ಕೊಳ್ಬೇಕಾಗುತ್ತೆ. ಮತ್ತು ಈಗ ಪೆಪರ್ ಮೆಷೆಗೆ ಬಂದರೆ ಏನು ಅಂತಂದರೆ ಪೆಪರ್ ಮೆಷೆ ಬಂದು ಇಟ್ ಈಸ್ ಅನ್ ಹ್ಯಾಂಡಿಕ್ರಾಫ್ಟ್ ಆಫ್ ಕಾಶ್ಮೀರ್. ನಮಗೆಲ್ಲ ತಿಳಿದಿರೋ ಹಾಗೆ ಇದಕ್ಕೆ GI ಟ್ಯಾಗ್ ಕೂಡ ಇದೆ. ಕಾಶ್ಮೀರ್ನಲ್ಲಿ GI ಟ್ಯಾಗ್ ಇದೆ ಈ ಪೆಪರ್ ಮೆಷೆಗೆ. ಇದನ್ನು ಸುಮಾರು 14th ಸೆಂಚುರಿ 14ನೇ ಶತಮಾನದಲ್ಲಿ ಮುಸ್ಲಿಂ ಸೈಂಟ್ ಆದ ಮಿರ್ ಸೈಯದ್ ಅಲಿ ಹಮದಾನಿ ಏನಿದ್ದಾರೆ ಪರ್ಷಿಯಾದಿಂದ ಈ ಒಂದು ಆರ್ಟನ್ನು ಕಾಶ್ಮೀರಲ್ಲಿ ಇಂಟ್ರೊಡ್ಯೂಸ್ ಮಾಡಿದರು. ಬೇಸಿಕಲಿ ಇದು ಏನು ಮಾಡ್ತಾರೆ ಅಂದರೆ ಈ ಪೇಪರನ್ನು ತಗೊಂಡು ಪೇಪರ್ ಪಲ್ಪನ್ನು ಅಂದರೆ ಪೇಪರನ್ನು ನೀರಿನಲ್ಲಿ ನೆನೆಸಿ ಅದರಿಂದ ಬೇರೆ ಬೇರೆ ರೀತಿಯಾದ ಒಂದು ಆರ್ಟಿಫ್ಯಾಕ್ಟ್ಗಳನ್ನು, ಒಂದು ವಾಸ್ ಇರ್ಬೋದು, ಬೌಲ್ ಇರ್ಬೋದು, ಬಾಕ್ಸ್ ಇರ್ಬೋದು, ಕೀ ಚೈನ್ಸ್ ಇರ್ಬೋದು, ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾದ ಒಂದು ಆರ್ಟ್ಗಳನ್ನು ಅವರು ಕ್ರಿಯೇಟ್ ಮಾಡ್ತಾರೆ. ಈಗಾಗಲೇ ನಾನು ಹೇಳಿರುತ್ತಾ ಇದಕ್ಕೆ GI ಟ್ಯಾಗ್ ಕೂಡ ಇದೆ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ಸಿಗೋ ಇನ್ಫಾರ್ಮೇಷನ್ ಆಗಿದೆ. ಅಂದರೆ ನಮಗೆ ಪೇಪರ್ ಮಷೆ ಬಗ್ಗೆ ಗೊತ್ತಿರಬೇಕು, ಡೋಡೋ ಬಗ್ಗೆ ಗೊತ್ತಿರಬೇಕು, ಮತ್ತು ಮಾರಿಷಸ್ ಬಗ್ಗೆ ಕೂಡ ಬೇಸಿಕ್ ಇನ್ಫಾರ್ಮೇಷನ್ ನಮಗೆ ತಿಳಿದಿರಬೇಕು. ಈಗ ಮುಂದಿನ ಆರ್ಟಿಕಲ್ ನೋಡೋಣ. ಸೆಲೆಕ್ಟಿವ್ ಇನ್ ಡಿಸಿಷನ್, ದ ಲೇಟೆಸ್ಟ್ GST ಕೌನ್ಸಿಲ್ ಮೀಟಿಂಗ್ಸ್ ಔಟ್ಕಮ್ಸ್ ಸಿಗ್ನಲ್ ಅ ಕ್ಯಾಪ್ರಿಷಿಯಸ್ ಅಪ್ರೋಚ್. ಇತ್ತೀಚೆಗಷ್ಟೇ ಅಂದರೆ ಕಳೆದ ಶನಿವಾರ GST ಕೌನ್ಸಿಲ್ನ ಮೀಟಿಂಗ್ ನಡೆಯಿತು. ಸೊ ಇಲ್ಲಿ ಹಲವಾರು ಏನು ಅಂದರೆ ಯಾವುದೇ ರೀತಿಯಾದ ಒಂದು ಚೇಂಜಸ್, GST ರೇಟ್ ಚೇಂಜಸ್ ಏನಿದೆ, ಹಲವಾರು ಕಡೆ ರೇಟ್ ಚೇಂಜಸನ್ನು ಮಾಡಿದ್ದಾರೆ. ಮತ್ತು ಇನ್ನೆಲ್ಲಿ ಡೌಟ್ಸ್ ಇತ್ತು ಅಲ್ಲಿ ಕ್ಲಾರಿಫಿಕೇಷನ್ಸನ್ನು ಕೂಡ ಕೊಟ್ಟಿದ್ದಾರೆ. ಬಟ್ ಪ್ರಾಬ್ಲಮ್ ಏನಾಗಿದೆ ಅಂತಂದರೆ ಇಲ್ಲಿ ಅವ್ರು ತೊಗೊಂಡಿರೋ ಕೆಲವು ನಿರ್ಧಾರಗಳೇನಿದೆ
ಇದು ಒಂದು ರೀತಿಯಾಗಿ ಒಂದು ಕಡೆ ಗೊಂದಲನ ಸೃಷ್ಟಿಸಿದ್ರೆ, ಮತ್ತೊಂದು ಕಡೆ ಈ ಏನು ಜನ GST ರೇಟ್ ಕಟ್ ಆಗುತ್ತೆ ಅಂತ ಅಂದರೆ ನಂಬ್ಕೊಂಡಿದ್ರು, ಅದನ್ನು ಕೂಡ ಇಲ್ಲಿ ನಿರಾಸೆಗೊಳಿಸಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಮೊದಲಿಗೆ ಏನು ಅಂತಂದರೆ, ಏನು ಕ್ಲಾರಿಫಿಕೇಶನ್ ಕೊಟ್ಟಿದೆ ಅಂತಂದರೆ, ಈಗ ಪೆಪ್ಪರ್, ಮೆಣಸು ಮತ್ತು ಈ ಒಣ ದ್ರಾಕ್ಷಿ ರೈಸಿನ್ಸ್ ಏನಿರುತ್ತೆ, ಇದು ಫಾರ್ಮರ್ಸ್ ಏನಾದರೂ ಸಪ್ಲೈ ಮಾಡಿದರೆ ಇದು ಇಟ್ ಈಸ್ ನಾನ್ ಟ್ಯಾಕ್ಸಬಲ್ ಅಂತ ಕ್ಲಾರಿಫೈ ಮಾಡಿದ್ದಾರೆ. ಅಂದರೆ ಈಗ ಮೆಣಸು ಮತ್ತು ಒಣ ದ್ರಾಕ್ಷಿ ಏನಾದ್ರು ಫಾರ್ಮರ್ ಸಪ್ಲೈ ಮಾಡಿದರೆ ದಟ್ ಈಸ್ ನಾನ್ ಟ್ಯಾಕ್ಸಬಲ್ ಅಂತ ಹೇಳ್ತಾ ಇದ್ದಾರೆ. ಎರಡನೇದಾಗಿ ಏನು ಅಂತಂದರೆ, ಈ ಗಿಫ್ಟ್ ವಾಚರ್ ಮತ್ತು ಪೆನಾಲ್ಟೀಸ್ ಏನಿರುತ್ತೆ, ಪೆನಾಲ್ಟೀಸ್ ಆನ್ ಬಾರೋವರ್ಸ್ ಬೈ ಬ್ಯಾಂಕ್, ಇದು ಕೂಡ ನಾನ್ ಟ್ಯಾಕ್ಸಬಲ್ ಅಂತ ಕ್ಲಾರಿಫೈ ಮಾಡಿದ್ದಾರೆ. ಮತ್ತು ಇನ್ನೊಂದು ಇದು ಬ್ಯಾಂಕ್ ಮತ್ತು NBFCಸಿಂದ ಏನೇ ಇದ್ರು ಗಿಫ್ಟ್ ವಾಚರ್ಸ್ ಮತ್ತು ಪೆನಾಲ್ಟೀಸ್ ಏನಿರುತ್ತೆ ಅದು ಆಲ್ಸೋ ನಾನ್ ಟ್ಯಾಕ್ಸಬಲ್ ಅಂತ ಕ್ಲಾರಿಫೈ ಮಾಡಿದ್ದಾರೆ. ಬಟ್ ಇಲ್ಲಿ ಮೇನ್ ಪ್ರಾಬ್ಲಮ್ ಇದ್ದಿದ್ದು ಏನು ಅಂತಂದರೆ, ಏನ್ರ ಬಗ್ಗೆ ಆ್ಯಕ್ಚುಯಲ್ ಡಿಸಿಷನ್ ತೊಗೋಬೇಕಿತ್ತು ಅಂದರೆ, ಈ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸೀಸ್ ಏನಿದೆ ಇದರಲ್ಲಿ GST ರೇಟ್ಸ್ ಕಟ್ ಆಗುತ್ತೆ ಅಂತ ಎಲ್ಲರೂ ಆ್ಯಂಟಿಸಿಪೇಟ್ ಮಾಡಿದರು, ರೇಟ್ ಕಟ್ಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ರು. ಬಟ್ ಇದನ್ನು ಮಾಡಿಲ್ಲ. ಸೊ ಇದರಿಂದ ಏನಾಗಿದೆ, ಇದರಿಂದ ಹಲವಾರು ಪ್ರಾಬ್ಲಮ್ಸ್ಗಳು ಕೂಡ ಆಗುತ್ತೆ. ಏಕೆ ಅಂತಂದರೆ, ಈಗ ಹೆಲ್ತ್ ಇನ್ಶೂರೆನ್ಸ್ ಇಂಡಸ್ಟ್ರಿ ಏನಿದೆ ಇವಾಗಿರೋ ಸಿಚುವೇಶನ್ ಪ್ರಕಾರ ಇದು ಆ್ಯಕ್ಚುಲಿ ಬೂಮಿಂಗ್. ಏಕೆಂದರೆ ಹಲವಾರು ಹೆಲ್ತ್ ಪ್ರಾಬ್ಲಮ್ಸ್ ಆಗ್ತಾ ಇರೋದ್ರಿಂದ ಜನ ಹೆಚ್ಚಾಗಿ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಯ ಮೊರೆ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಇಟ್ ಈಸ್ ಅ ಗುಡ್ ಟೈಮ್ ಫಾರ್ ಇನ್ವೆಸ್ಟ್ಮೆಂಟ್. ಅಂದರೆ ಈ ಗೌರ್ಮೆಂಟ್ಗಿರ್ಬೋದು ಇಲ್ಲ ಎಕನಾಮಿಗೆ ಇಲ್ಲಿಂದ ಇನ್ಶೂರೆನ್ಸ್ ಸೆಕ್ಟರಿಂದ ಇನ್ವೆಸ್ಟ್ಮೆಂಟ್ ಸಿಗುತ್ತೆ. ಬಟ್ GST ರೇಟ್ ಕಟ್ಸ್ ಆಂಟಿಸಿಪೇಷನಲ್ಲಿ ಏನಾಗಿದೆ ಅಂತಂದರೆ, ಕಳೆದ 1-2 ತಿಂಗಳಿಂದ ಈ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸೀಸ್ ಏನಿದೆ ಪಾಲಿಸೀಸನ್ನು ಕೊಂಡ್ಕೊಳ್ತಾ ಇರೋರು ಕಡಿಮೆ ಆಗಿದ್ದಾರೆ. ಯಾಕೆಂದರೆ GST ರೇಟ್ಸ್ ಕಟ್ ಆದಮೇಲೆ ತೊಗೊಳ್ಳೋಣ, ಅಂದರೆ ರೇಟ್ಸ್ ಕಡಿಮೆ ಆದಮೇಲೆ GST ಕಡಿಮೆ ಆದಮೇಲೆ ನಾವು ಪಾಲಿಸೀಸನ್ನು ಬೈ ಮಾಡೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇರೋದ್ರೆ. ಸೊ ಇದರಿಂದ ಏನಿದೆ, ಇನ್ಶೂರೆನ್ಸ್ ಏನು ತೊಗೋತಾ ಇದ್ರು ಅವ್ರು ಕಡಿಮೆ ಆಗಿದ್ದಾರೆ. ಸೊ ಇಟ್ ಈಸ್ ಇಂಡೈರೆಕ್ಟ್ಲಿ ಅಫೆಕ್ಟಿಂಗ್ ದ ಎಕನಾಮಿಕ್ ಗ್ರೋತ್ ಆರ್ ದ ಇಕಾನಮಿನ ಅಫೆಕ್ಟ್ ಮಾಡ್ತಾ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಸೊ ಈ ಎಲ್ಲನೂ ದಿಸ್ ಇಸ್ ಫೈನ್, ಓಕೆ, ಏನೋ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಅಂತ. ಬಟ್ ಹೆಲ್ತ್ ಇನ್ಶೂರೆನ್ಸ್ ಇರ್ಬೋದು ಮತ್ತು ಬೇರೆ ಇನ್ನೂ ಹಲವಾರು ಏನಿದೆ GST ರೇಟ್ ಕಟ್ಸ್ ಆಗಬೇಕು, ಇಲ್ಲಾಂದರೆ ರೇಟ್ಸ್ ಫೈನಲೈಸ್ ಆಗಬೇಕು ಅನ್ನೋ ಕಡೆ ಈ ಥರ ಸರಿಯಾದ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಇರೋದ್ರಿಂದ ಏನಾಗ್ತಾ ಇದೆ ಅಂತಂದರೆ, ಇಟ್ ಈಸ್ ಅಫೆಕ್ಟಿಂಗ್ ದ ಇನ್ವೆಸ್ಟ್ಮೆಂಟ್ಸ್. ಬೇಸಿಕಲಿ ಇನ್ವೆಸ್ಟ್ಮೆಂಟ್ಸನ್ನು ಅಫೆಕ್ಟ್ ಮಾಡ್ತಿದೆ. ಯಾವಾಗ ಇನ್ವೆಸ್ಟ್ಮೆಂಟ್ಸ್ ಅಫೆಕ್ಟ್ ಆಗುತ್ತೆ, ಎಕಾನಮಿ ಸರಿಗೆ ವರ್ಕ್ ಆಗಲ್ಲ. ಎಕಾನಮಿಯಲ್ಲಿ ನಾವು ಎಕಾನಮಿಕ್ ಗ್ರೋತಲ್ಲಿ ಡಿಕ್ಲೈನನ್ನು ಕೂಡ ನಾವು ಕಾಣುವಂತಹ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇವಾಗ ಆಲ್ಮೋಸ್ಟ್ GST ಬಂದು ಒಂದು ಡಿಕೇಡ್ ಆಗಿದೆ. 2017 ರೋಲ್ ಔಟ್ ಮಾಡಿದ್ದು ಅಂತ ಅಂದ್ರೂ ಆಲ್ಮೋಸ್ಟ್ ಡಿಕೇಡ್ ಅಂತ ನಾವು ತಗೋಬೋದಾಗುತ್ತೆ. ಬಟ್ 10 ವರ್ಷಗಳಾದರೂ ಕೂಡ ಇನ್ನೂ ಹಲವಾರು ಐಟಮ್ಸ್ಗಳ ಮೇಲೆ ಸರಿಯಾದ ಒಂದು GST ರೇಟ್ ಇಲ್ಲದೆ ಇರೋದು ಇರ್ಬೋದು, ಇಲ್ಲಾಂತರ ಆ ರೇಟ್ ರೆಜಿಮ್ ಏನಿದೆ ಅದನ್ನು ಸರಿಯಾಗಿ ಫಿಕ್ಸ್ ಮಾಡದೇ ಇರೋದು ಇರ್ಬೋದು. ಇಟ್ಸ್ ಅ ಪ್ರಾಬ್ಲಮ್. ಸೊ ಹಾಗಾಗಿ ಏನು ಡಿಸಿಷನ್ ತಗೋಬೇಕಾಗುತ್ತೆ ದಟ್ ಶುಡ್ ಬಿ ಗುಡ್ ಫಾರ್ ಬೋತ್ ಇಕಾನಮಿ ಆ್ಯಂಡ್ ಕನ್ಸ್ಯೂಮರ್ಸ್ ಅಂತ ಇಲ್ಲಿ ನಾವು ತಿಳ್ಕೋಬೇಕು. ಸೊ ಇಷ್ಟು ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾ ಇರೋ ಇನ್ಫಾರ್ಮೇಷನ್. ಮುಂದಿನ ಆರ್ಟಿಕಲ್ ನೋಡೋಣ. Canary in the canopy, economic growth cannot be allowed to bypass environmental loss. India State of Forest Report 2023 ಏನು ಹೇಳಿದೆ, ದಿಸ್ ಇಸ್ ದ ಲೇಟೆಸ್ಟ್ ರಿಪೋರ್ಟ್ ಬಂದಿರೋದು. ನೆಕ್ಸ್ಟ್ ರಿಪೋರ್ಟ್ ಬರೋದು 2025. ಯಾಕೆ ಅಂತಂದರೆ ಈ ISFR ಏನಿದೆ ಇಟ್ ಈಸ್ ಅ ಬೈನಿಯಲ್ ರಿಪೋರ್ಟ್, ಅಂದರೆ 2 ವರ್ಷಕ್ಕೊಂದ್ಸತಿ ಈ ರಿಪೋರ್ಟನ್ನು ರಿಲೀಸ್ ಮಾಡೋದು. ಸೊ ಈ ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ ಏನಿದೆ, ಓಕೆ, ಇದು 2025 ನೆಕ್ಸ್ಟ್ ರಿಪೋರ್ಟ್ ಬರುತ್ತೆ. 2 years ಒಂದ್ಸತಿ ರಿಲೀಸ್ ಮಾಡ್ತಾರೆ. ರಿಲೀಸ್ ಮಾಡೋದು ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ. ಸೊ 1987 ಈ ರಿಪೋರ್ಟನ್ನು ಅದು ರಿಲೀಸ್ ಮಾಡ್ಕೊಂಡು ಬಂದಿದೆ. ಸೊ ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ನಮಗೆ ISFR ಬಗ್ಗೆ ತಿಳ್ಕೊಳ್ಳೋದು. ಇನ್ನು 2023 ರಿಪೋರ್ಟ್ ಏನು ಹೇಳುತ್ತೆ ಅಂದರೆ, 25% ಆಫ್ ಇಂಡಿಯಾಸ್ ಲ್ಯಾಂಡ್ ಏನಿದೆ, ಭಾರತದ ಈ 25% ಭೂಮಿ ಏನಿದೆ ಇದು ಫಾರೆಸ್ಟ್ಗಳಿಂದ ಅಂದರೆ ಕಾಡುಗಳಿಂದ ತುಂಬಿದೆ ಅಂತ ಹೇಳ್ತಿದೆ. ಕಾಡು ಇಲ್ಲಾಂದರೆ ಮರಗಳಿಂದ ತುಂಬಿದೆ ಅಂತ ಈ ಒಂದು ರಿಪೋರ್ಟ್ ಹೇಳಿದೆ. ಇಲ್ಲಿ ಈ ಒಂದು ಡೇಟಾನ ಇಟ್ಕೊಂಡು ಕೆಲವು ಬ್ಯಾಕ್ಗ್ರೌಂಡ್ ಅಂದರೆ ವಿತ್ ರೆಸ್ಪೆಕ್ಟ್ ಟು ಫಾರೆಸ್ಟ್ ಹೇಗೆ ಇದೆ, ಎಕಾನಮಿ ಮತ್ತು ಎನ್ವಿರಾನ್ಮೆಂಟ್ ಹೇಗೆ ಈ ಒಂದು ಫಾರೆಸ್ಟ್ ಲ್ಯಾಂಡ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಅನ್ನೋದನ್ನ ಕೆಲವು ಇನ್ಫಾರ್ಮೇಷನನ್ನು ನೋಡೋಣ. ಸೊ ಫಸ್ಟ್ ಬ್ರಿಟಿಷ್ ಪೀರಿಯಡಿಂದ ಆ್ಯಕ್ಚುಲ್ ಆಗಿ ನಮಗೆ ಲೈಕ್ ಮ್ಯಾನ್ ಮತ್ತು ಫಾರೆಸ್ಟ್ ಕಾನ್ಫ್ಲಿಕ್ಟ್ ಏನು ಸ್ಟಾರ್ಟ್ ಆಗುತ್ತೆ, ಇದು ಸ್ಟಾರ್ಟ್ ಆಗಿದ್ದು ಬ್ರಿಟಿಷ್ ಪೀರಿಯಡಿಂದ. ಏನಕ್ಕೆ ಅಂತಂದರೆ ಇವರು ಪ್ಲ್ಯಾಂಟೇಷನ್ಸನ್ನು ಯಾವಾಗ ಸ್ಟಾರ್ಟ್ ಮಾಡಿದ್ರು ಪ್ಲ್ಯಾಂಟೇಷನ್ಸ್ನ, ಅಲ್ಲಿ ಫಾರೆಸ್ಟ್ ಏರಿಯಾನ ಆಕ್ಯುಪೈ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಯಾವಾಗ ಫಾರೆಸ್ಟ್ ಏರಿಯಾ ಆಕ್ಯುಪೈ ಮಾಡಿದ್ರು ಅಲ್ಲಿರೋ ಟ್ರೈಬಲ್ಸ್ ಇರ್ಬೋದು, ಇಲ್ಲ ಅಂತಂದರೆ ಅಲ್ಲಿ ಇದ್ದಂತಹ ಮರಗಳಿರ್ಬೋದು, ಇದೆಲ್ಲ ಕೂಡ ನಾಶ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಇದರಿಂದ ಎನ್ವಿರಾನ್ಮೆಂಟಲ್ ಡಿಗ್ರೇಡೇಷನ್ ಅಂದರೆ ಪರಿಸರಕ್ಕೆ ಹಾನಿ ಆಗೋದಕ್ಕೆ ಸ್ಟಾರ್ಟ್ ಆಯಿತು.
ಸೊ ಇದಿಷ್ಟು ಬ್ರಿಟಿಷ್ ಪೀರಿಯಡಲ್ಲಿ ಆಯಿತು. ಹಾಗಾಗಿ ಇಂಡಿಪೆಂಡೆನ್ಸ್ ಆದ ತಕ್ಷಣ ನಾವೇನು ಮಾಡಿದ್ವಿ ಅಂದರೆ ನಮಗೆ ಸ್ವತಂತ್ರ ದೊರಕಿದ ನಂತರ ಬೇಸಿಕಲಿ ನಾವು ಏನು ಅಂದರೆ ವಿತ್ ರೆಸ್ಪೆಕ್ಟ್ ಟು ಹ್ಯೂಮನ್ ಏನು ಮಾಡಬೇಕು ಅಂದರೆ ಇವಾಗ ಪಾವರ್ಟಿನ ರೆಡ್ಯೂಸ್ ಮಾಡೋದಿರ್ಬೋದು, ಇಲ್ಲ ಎಜುಕೇಷನ್ ಇರ್ಬೋದು, ಇಂಡಸ್ಟ್ರೀಸ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಅದೆಲ್ಲದರ ಜೊತೆಗೆ ಎನ್ವಿರಾನ್ಮೆಂಟನ್ನು ಕನ್ಸರ್ವ್ ಮಾಡೋಕ್ಕೆ ಅಂದ್ಬಿಟ್ಟು ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ 1980 ಜಾರಿಗೆ ತಂದ್ವಿ. ಇದಾದಮೇಲೆ ನೆಕ್ಸ್ಟು ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ ಅಂತ 2006 ಇದೆರಡೂ ಕೂಡ ಸಕ್ಸಸ್ಫುಲ್ಲಾಗಿ ನಾವು ಈಗ ಸದ್ಯಕ್ಕೂ ಇಂಪ್ಲಿಮೆಂಟ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದರಿಂದ ಏನಿದೆ ನಮ್ಮ ಫಾರೆಸ್ಟ್ಗಳನ್ನು ನಾವು ಏನಂತೀವಿ ಕನ್ಸರ್ವ್ ಮಾಡ್ತಾ ಇದ್ದೀವಿ, ಅಂದರೆ ಸಂರಕ್ಷಣೆ ಮಾಡ್ತಾ ಇದ್ದೀವಿ ಅಂತ ನಾವು ತಿಳ್ಕೊಬೋದು. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ ಈ ಕೋರ್ಟ್ ಮತ್ತು ಕನ್ಸರ್ವೇಷನಿಸ್ಟ್ಸ್ ಏನಿದ್ದಾರೆ ಇವರ ಫಾರೆಸ್ಟ್ ಡೆಫಿನಿಷನ್ಗೆ ಮತ್ತು ಅಡ್ಮಿನಿಸ್ಟ್ರೇಷನ್ ಅಥವಾ ಗವರ್ನಮೆಂಟ್ ತೊಗೊತಾ ಇರೋವಂಥ ಫಾರೆಸ್ಟ್ ಡೆಫಿನಿಷನ್ ಏನಿದೆ ಎರಡೂ ಬೇರೆ ಬೇರೆ ಆಗಿದೆ. ಅಂದರೆ ವಿಭಿನ್ನವಾಗಿರೋದ್ರಿಂದ ಹಲವಾರು ಪ್ರಾಬ್ಲಮ್ಗಳು ಉತ್ಪತ್ತಿ ಆಗ್ತಾಯಿದೆ. ಸೊ ಈಗ ಏನು ಹೇಳ್ತಾ ಇದೆ ಇಲ್ಲಿ ಕೋರ್ಟ್ ಮತ್ತು ಕನ್ಸರ್ವೇಷನಿಸ್ಟ್ ಅಂತ ಅಂದರೆ ಪರಿಸರ ಸಂರಕ್ಷಣೆ ಮಾಡುವಂಥವ್ರು ಇರ್ಬೋದು, ಇಲ್ಲ ಕೋರ್ಟ್ಗಳಿರ್ಬೋದು, ಏನು ಹೇಳ್ತಾ ಇದ್ದಾರೆ ಅಂದರೆ ಫಾರೆಸ್ಟ್ ಏರಿಯಾ ಅಂತಂದರೆ ಡಿಕ್ಷನರಿ ಮೀನಿಂಗ್ ಏನಿರುತ್ತೆ ಅದನ್ನು ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಅಂದರೆ ಎಲ್ಲೆಲ್ಲಿ ಮರ ಗಿಡಗಳು ಏನಿರುತ್ತೆ ಆ ಒಂದು ಏರಿಯಾ, ಅಂದರೆ ಇಂತಿಷ್ಟು ಎಕರೆ ಮರ ಇತ್ತು ಅಂತಂದರೆ ಅದನ್ನು ಫಾರೆಸ್ಟ್ ಅಂತ ಡಿಕ್ಲೇರ್ ಮಾಡಿ ಅಂತ ಡೆಫಿನಿಷನ್ ಹೇಳುತ್ತೆ. ಆ್ಯಕ್ಚುಯಲ್ ಡಿಕ್ಷನರಿ ಡೆಫಿನಿಷನ್ ಅದು ಹೇಳುತ್ತೆ. ಬಟ್ ಅಡ್ಮಿನಿಸ್ಟ್ರೇಷನ್ ಅಥವಾ ಗವರ್ನಮೆಂಟ್ ಏನು ಮಾಡ್ತಾ ಇದ್ದಾರೆ ಅಂದರೆ ಈ ಫಾರೆಸ್ಟ್ ಡೆಫಿನಿಷನಲ್ಲಿ ನಮ್ಮ ಕಮ್ಯುನಿಟಿ ರಿಸರ್ವ್ಸ್ಗಳು ಏನು ಬರುತ್ತೆ ಅಂದರೆ ಈಗ ಹಲವಾರು ಬಾರಿ ಕಮ್ಯುನಿಟಿಗಳು ತಮ್ಮ ಏರಿಯಾದಲ್ಲಿರುವಂತಹ ಏನು ಮರಗಿಡಗಳಿರುತ್ತೆ ಅದನ್ನ ಕನ್ಸರ್ವ್ ಮಾಡ್ತಾ ಇರ್ತಾರೆ. ಅದನ್ನು ಕಮ್ಯುನಿಟಿ ರಿಸರ್ವ್ ಅಂದರೆ ಕಮ್ಯುನಿಟಿಯದ ಏರಿಯಾ ಇರುತ್ತೆ ಅದರಲ್ಲಿ ಪರಿಸರ ಸಂರಕ್ಷಣೆ ಆಗ್ತಾ ಇರೋದನ್ನ ನಾವು ಕಮ್ಯುನಿಟಿ ರಿಸರ್ವ್ ಅಂತ ಕರಿತೀವಿ. ಸೊ ಈ ಕಮ್ಯುನಿಟಿ ರಿಸರ್ವ್ ಏನಿದೆ ಇದು ಫಾರೆಸ್ಟ್ ಅಂಡರಲ್ಲಿ ಬರಲ್ಲ ಅನ್ನೋದು ಅಡ್ಮಿನಿಸ್ಟ್ರೇಟಿವ್ ಡೆಫಿನಿಷನ್ ಆಗಿದೆ. ಅಂದರೆ ಗವರ್ನಮೆಂಟು ಈ ಕಮ್ಯುನಿಟಿ ರಿಸರ್ವ್ನ ಫಾರೆಸ್ಟ್ ಅಂತ ಕನ್ಸಿಡರ್ ಮಾಡಲ್ಲ. ಬಟ್ ಆ್ಯಕ್ಚುಲಾಗಿ ಕೋರ್ಟ್ ಮತ್ತು ಕನ್ಸರ್ವೇಷನಿಸ್ಟ್ ಏನು ಮಾಡ್ತಾರೆ, ಕಮ್ಯುನಿಟಿ ರಿಸರ್ವ್ನ ಕೂಡ ಫಾರೆಸ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಇಲ್ಲೇನಾಗುತ್ತೆ, ಯಾವಾಗ ಈ ಅಡ್ಮಿನಿಸ್ಟ್ರೇಷನ್ ಕಮ್ಯುನಿಟಿ ರಿಸರ್ವ್ನ ಫಾರೆಸ್ಟ್ ಅಂತ ಕನ್ಸಿಡರ್ ಮಾಡಲ್ಲ, ಈ ಕಮ್ಯುನಿಟಿ ರಿಸರ್ವ್ನ ಕನ್ವರ್ಟ್ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಅಂದರೆ ಇವಾಗ ಏನಾದರೂ ಅಲ್ಲಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗಬೇಕು, ಇಲ್ಲ ಅಂತಂದರೆ ಅಲ್ಲಿ ಅದನ್ನ ತೆಗೆದು ಪ್ಲಾಂಟೇಷನ್ನ ನೆಡಬೇಕು, ಈ ರೀತಿಯಾಗಿ ಮಾಡುವಾಗ ಈ ಕಮ್ಯುನಿಟಿ ರಿಸರ್ವ್ನ ಕನ್ವರ್ಟ್ ಮಾಡ್ಬೋದು ಅಂತ ಅಡ್ಮಿನಿಸ್ಟ್ರೇಷನ್ ಹೇಳುತ್ತೆ. ಬಟ್ ಬೇಸಿಕಲಿ ನಾವು ನೋಡಿದಾಗ ಕಮ್ಯುನಿಟಿ ರಿಸರ್ವ್ ಕೂಡ ಫಾರೆಸ್ಟ್ ಆಗಿರೋದ್ರಿಂದ ಈ ಕನ್ವರ್ಷನ್ ಏನಿದೆ ಇದಕ್ಕೆ ಅವಕಾಶವನ್ನು ಕೊಡಬಾರ್ದಾಗತ್ತೆ. ಅಂದರೆ ಇಲ್ಲಿ ಏನು ನಾವು ಅರ್ಥ ಮಾಡ್ಕೋಬೇಕು ಅಂದರೆ ಅಡ್ಮಿನಿಸ್ಟ್ರೇಷನ್ನು ಇಕಾನಮಿಯನ್ನು ಬೂಸ್ಟ್ ಮಾಡೋದಕ್ಕೋಸ್ಕರ ಎನ್ವಿರಾನ್ಮೆಂಟ್ ಜೊತೆ ಕಾಂಪ್ರಮೈಸ್ ಮಾಡ್ಕೋತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು, ವಿಚ್ ಈಸ್ ರಾಂಗ್. ಏಕೆಂದರೆ ಬೇಸಿಕಲಿ ಎನ್ವಿರಾನ್ಮೆಂಟ್ ಒಂದು ಸತಿ ಹಾಳಾಯಿತು ಅಂದರೆ ಮತ್ತೆ ಅದನ್ನ ನಾವು ರೀಸ್ಟೋರ್ ಮಾಡೋಕ್ಕೆ ಬಹಳ ವರ್ಷಗಳ ಕಾಲನೇ ಬೇಕಾಗುತ್ತೆ. ಇದು ಒಂದು ಕಡೆ ಆಯಿತು. ಮತ್ತೊಂದು ಕಡೆ ಏನು ಹೇಳ್ತಾರೆ ಅಂತಂದರೆ ಅಡ್ಮಿನಿಸ್ಟ್ರೇಷನ್ ಏನು ಜಸ್ಟಿಫೈ ಮಾಡ್ತಾ ಇದೆ ಇದಕ್ಕೆ ಅಂದರೆ ಇಲ್ಲಿ ನಾವು ಕನ್ವರ್ಟ್ ಮಾಡ್ತಾಯಿದ್ದೀವಿ, ಬಟ್ ಬೇರೆಲ್ಲೋ ಅದನ್ನು ಕಾಂಪೆನ್ಸೇಟ್ ಮಾಡ್ತಾಯಿದ್ದೀವಿ. ಇವಾಗ ಏನು ನಮ್ಮ ಕ್ಯಾಂಪಾ ಫಂಡ್ ಇದೆ ಇದೇನು ಮಾಡುತ್ತೆ ಅಂತಂದರೆ ಈಗ ಫಾರೆಸ್ಟ್ ಏರಿಯಾನ ಏನಾದರೂ ಆಕ್ಯುಪೈ ಮಾಡ್ಕೊಂಡಿದ್ದಾರೆ ಅಂದರೆ ಅಷ್ಟೇ ಜಾಗನ ಅಷ್ಟೇ ಫಾರೆಸ್ಟ್ ಇದನ್ನು ಮತ್ತೊಂದು ಕಡೆ ಆ ಫಾರೆಸ್ಟನ್ನು ಬೆಳೆಸಬೇಕು ಅಂತ ಹೇಳ್ತಾರೆ. ಬಟ್ ದಟ್ ಈಸ್ ನಾಟ್ ಫೀಸಿಬಲ್ ಅಂತ ಇವರು ಹೇಳ್ತಾರೆ. ಬಿಕಾಸ್ ಫಾರೆಸ್ಟ್ ಬಯೋಡೈವರ್ಸಿಟಿ ಬೇರೆ ಇರುತ್ತೆ. ಅಂದರೆ ಇಲ್ಲಿ ಇವಾಗ ನ್ಯಾಚುರಲ್ ಬಯೋಡೈವರ್ಸಿಟಿಯು ಮತ್ತು ಆರ್ಟಿಫಿಷಿಯಲ್ ಬಯೋಡೈವರ್ಸಿಟಿಗೂ ತುಂಬ ಡಿಫ್ರೆನ್ಸ್ ಇದೆ. ನ್ಯಾಚುರಲ್ ಆಗಿರೋ ಬಯೋಡೈವರ್ಸಿಟಿನ ನಾವು ತೆಗೆದುಬಿಟ್ಟು ಮತ್ತು ನಾವು ಆರ್ಟಿಫಿಷಿಯಲ್ ಆಗಿ ಅಲ್ಲಿ ಇಂಡ್ಯೂಸ್ ಮಾಡ್ತೀವಿ ಅಂತಂದರೆ ಅಷ್ಟಾಗಿ ಅದು ವರ್ಕ್ ಆಗೋದಿಲ್ಲ. ಸೊ ಇಲ್ಲಿ ಎನ್ವಿರಾನ್ಮೆಂಟ್ ಡಿಗ್ರೇಡೇಷನನ್ನು ನಾವು ನೋಡ್ತೀವಿ ಅನ್ನೋದು ಇಲ್ಲಿ ಹೇಳ್ತಿದ್ದಾರೆ. ಸೊ ಏನೇ ಆದರೂ ಕೂಡ ನಾವು ಎಕಾನಮಿಯನ್ನು ಬೆಳೆಸೋಕ್ಕೆ ಅಥವಾ ಎಕಾನಮಿಕ್ ಗ್ರೋತಿಗೆ ಕಾಂಟ್ರಿಬ್ಯೂಟ್ ಮಾಡೋದಕ್ಕೋಸ್ಕರ ಎನ್ವಿರಾನ್ಮೆಂಟನ್ನು ಹಾಳು ಮಾಡೋದು ಅಥವಾ ಎನ್ವಿರಾನ್ಮೆಂಟ್ ಡಿಗ್ರೇಡೇಷನ್ ಇರ್ಬೋದು, ಎನ್ವಿರಾನ್ಮೆಂಟ್ ಕನ್ಸರ್ವೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡದೇ ಇರೋದಿರ್ಬೋದು, ಇಟ್ ಈಸ್ ರಾಂಗ್ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಆರ್ಟಿಕಲ್ ನೋಡೋಣ. ಸೆಂಟರ್ ಸ್ಕ್ರಾಪ್ಸ್ ನೋ ಡಿಟೆನ್ಷನ್ ಪಾಲಿಸಿ ಫಾರ್ ಕ್ಲಾಸ್ 5-8 ಲೇ ಸ್ಟ್ರೆಸ್ ಆನ್ ರೆಮಿಡಿಯಲ್ ಮೆಷರ್ಸ್. ಇಷ್ಟು ದಿನ ಏನಿತ್ತು ಅಂದರೆ ನಮ್ಮ RTE 2009 ಆ್ಯಕ್ಟ್ ಏನಿದೆ ಈ ಆ್ಯಕ್ಟನ್ನು 2019 ಅಮೆಂಡ್ ಮಾಡಿ ಏನು ಹೇಳಿತ್ತು ಅಂದರೆ 5ನೇ ಕ್ಲಾಸು ಮತ್ತು 8ನೇ ಕ್ಲಾಸಲ್ಲಿ ಓದ್ತಾ ಇರೋರು ಯಾರಿದ್ದಾರೆ ಅವ್ರನ್ನ ಡಿಟೆನ್ಷನ್ ಮಾಡಬಾರ್ದು, ಅಂದರೆ ಮತ್ತೆ ರಿಪೀಟ್ ಮಾಡಬಾರ್ದು, ಫೇಲ್ ಮಾಡಿ ಅದೇ ಕ್ಲಾಸನ್ನು ಓದೋ ಹಾಗೆ ಮಾಡಬಾರ್ದು ಅಂತ ಇಲ್ಲಿ ಹೇಳಿದರು. ಬಟ್ ಈಗ 2020 NEP ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಜಾರಿಗೆ ಬಂದ ನಂತರ ಈಗ 2024 ಸೆಂಟರು ಒಂದು ರೂಲ್ಸನ್ನು ಕೊಟ್ಟಿದೆ. ಏನು ಈ ರೂಲ್ಸ್ ಅಂದರೆ ರೈಟ್ ಆಫ್ ಚಿಲ್ಡ್ರನ್ ಟು ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ರೂಲ್ಸ್ ಅಂತ. ಸೊ ಈ ರೂಲ್ಸಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ ಈ 5ನೇ ಕ್ಲಾಸು 8ನೇ ಕ್ಲಾಸ್ ಮಕ್ಕಳೇನಿದ್ದಾರೆ ಇವರನ್ನು ಫೇಲ್ ಮಾಡ್ಬೋದು. ಯಾವಾಗ ಫೇಲ್ ಮಾಡ್ಬೋದು? ಒಂದು, ಅವರು ಸರಿಯಾಗಿ
ಆ ಒಂದು ಏನು ರಿಕ್ವೈರ್ಮೆಂಟ್ ಇರುತ್ತೆ, ಪಾಸಿಂಗ್ ಕ್ರೈಟೀರಿಯಾ ಏನಿರುತ್ತೆ, ಆ ಪಾಸಿಂಗ್ ಕ್ರೈಟೀರಿಯಾನ ಫುಲ್ಫಿಲ್ ಮಾಡಿಲ್ಲ ಅಂತಂದರೆ ಆವಾಗ ಫೇಲ್ ಮಾಡ್ಬೋದು. ಒಂದು. ಎರಡನೇದಾಗಿ ಏನು ಅಂತಂದರೆ, ಈ ಏನು ಫೇಲ್ ಆಗಿರ್ತಾರಲ್ವ, ರಿಸಲ್ಟ್ ಬಂದು 2 ತಿಂಗಳ ಒಳಗಡೆ ಅವ್ರಿಗೆ 2 ತಿಂಗಳ ಒಳಗಡೆ ಇನ್ನೊಂದು ಎಕ್ಸಾಮನ್ನು ಕೊಡಬೇಕು. ಆ ಎಕ್ಸಾಮಲ್ಲಿ ಏನಾದ್ರು ಅವ್ರು ಪಾಸ್ ಆದರೆ ಸೊ ದೇ ಕ್ಯಾನ್ ಗೋ ಟು ನೆಕ್ಸ್ಟ್ ಕ್ಲಾಸ್. 5th ಅಂದರೆ 6th ಹೋಗ್ತಾರೆ, ಇಲ್ಲ 8th ಅಂದರೆ 9th ಹೋಗ್ತಾರೆ. ಇಲ್ಲ ಈ ಎಕ್ಸಾಮಲ್ಲಿ ಮತ್ತೆ ಫೇಲ್ ಆದರು ಅಂದರೆ ಮತ್ತೆ ವಾಪಸ್ 5th ವಾಪಸ್ 8th ಓದಬೇಕು. ಸೊ ಈ ಒಂದು ಆಪ್ಷನನ್ನು ಇಲ್ಲಿ ಎಕ್ಸಾಮ್ ಆಪ್ಷನನ್ನು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇಷ್ಟು ದಿನ ಏನು ಹೇಳಿದರು ಅಂದರೆ, ಅವ್ರು ಫೇಲ್ ಆಗಿದ್ರು ಪಾಸಿಂಗ್ ರಿಕ್ವೈರ್ಮೆಂಟನ್ನು ಪಾಸಿಂಗ್ ಕ್ರೈಟೀರಿಯಾನ ಅವ್ರು ಫುಲ್ಫಿಲ್ ಮಾಡಿಲ್ಲ ಅಂದ್ರೂ ಅವ್ರನ್ನ ಡಿಟೆನ್ಷನ್ ಮಾಡೋಂಗಿಲ್ಲ, ಅಂದರೆ ಅವ್ರು ಫೇಲ್ ಮಾಡೋಂಗಿಲ್ಲ, ಪಾಸ್ ಮಾಡಿ ಮುಂದೆ ಕಳಿಸ್ಬೇಕು ಅಂತ ಹೇಳಿತ್ತು. ಯಾವುದು 2019 ಅಮೆಂಡ್ಮೆಂಟ್. ಬಟ್ ಇವಾಗ ಏನು ಹೊಸ ರೂಲ್ಸ್ ಏನು ಹೇಳಿದ್ದಾರೆ ಅಂತಂದರೆ, ಇಲ್ಲ ಫೇಲ್ ಆದರೆ ಪಾಸಿಂಗ್ ಕ್ರೈಟೀರಿಯಾ ಫುಲ್ಫಿಲ್ ಮಾಡಿಲ್ಲ ಅಂದರೆ ಅವ್ರನ್ನ ಫೇಲ್ ಮಾಡ್ಬೋದು. ಬಟ್ ಇಲ್ಲಿ ಆಪ್ಷನ್ ಏನು ಕೊಡ್ತಾರೆ ಅಂದರೆ, ಒಂದು ಎಕ್ಸಾಮ್ ಮಾಡಬೇಕು. ರಿಸಲ್ಟ್ ಬಂದ 2 months ಒಳಗಡೆ ಒಂದು ಎಕ್ಸಾಮನ್ನು ಮಾಡಿ ಆ ಎಕ್ಸಾಮಿಂದ ಪಾಸ್ ಅಥವಾ ಫೇಲ್ ಅನ್ನೋ ಕ್ರೈಟೀರಿಯಾನ ಮತ್ತೆ ತೊಗೋಬೇಕು. ಅದರಲ್ಲಿ ಎಕ್ಸಾಮಲ್ಲಿ ಪಾಸ್ ಆದರು ಅಂದರೆ ದೇ ಕ್ಯಾನ್ ಗೋ ಫಾರ್ವರ್ಡ್. ಇಲ್ಲ ಅಂತ ಅಂದರೆ ಮತ್ತೆ ವಾಪಸ್ ಅವರ ಅದೇ ಕ್ಲಾಸಲ್ಲಿ ಇಡಬೇಕಾಗತ್ತೆ ಅನ್ನೋದು ಇಲ್ಲಿ ನಮಗೆ ಸಿಗ್ತಾರೋ ಇನ್ಫಾರ್ಮೇಷನ್. ನಮಗೆ ಇಲ್ಲಿ ಬೇಸಿಕಲಿ ಏನಂದರೆ, ಮೊದಲು ನೋ ಡಿಟೆನ್ಷನ್ ಇತ್ತು, ಈಗ ಡಿಟೆನ್ಷನ್ ಮಾಡ್ಬೋದು ಅನ್ನೋ ಒಂದು ಪಾಲಿಸಿಯನ್ನು ತಂದಿದ್ದಾರೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ಆರ್ಟಿಕಲ್ ನೋಡೋಣ. ವೈ ಹ್ಯಾಸ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ರೀಇಂಪೋಸ್ಡ್ ರೆಸ್ಟ್ರಿಕ್ಷನ್ಸ್ ಇನ್ 3 ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್. ಇಲ್ಲಿ ನಮಗೆ ಇಂಪಾರ್ಟೆಂಟ್ ಆಗೋದು ಒಂದೇ ಪಾಯಿಂಟ್. ಇಲ್ಲಿ ಹೋಲ್ ಆರ್ಟಿಕಲಲ್ಲಿ ಏನು ಪ್ರೊಟೆಕ್ಟೆಡ್ ಏರಿಯಾ ರೆಜಿಮ್ ಇದೆ ಅಥವಾ ಪ್ರೊಟೆಕ್ಟೆಡ್ ಏರಿಯಾ ಪರ್ಮಿಟ್ ಇದೆ, ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಮೊದಲಿಗೆ ನಾವು ಬೇಸಿಕಲಿ ಏನು ಈ ಪ್ರೊಟೆಕ್ಟೆಡ್ ಏರಿಯಾ ರೆಜಿಮ್ ಅಂತ ಅಥವಾ ಪ್ರೊಟೆಕ್ಟೆಡ್ ಏರಿಯಾ ಪರ್ಮಿಟ್ ಏನು ಅನ್ನೋದನ್ನು ನೋಡೋಣ. ಆಮೇಲೆ ಏನಾಗ್ತದೆ ಅನ್ನೋದನ್ನು ಕೂಡ ನಾವು ನೋಡೋಣ. 1958ರಲ್ಲಿ ಒಂದು ಆರ್ಡರನ್ನು ರಿಲೀಸ್ ಮಾಡ್ತಾರೆ. ಆರ್ಡರ್ ಬಂದು ಫಾರಿನರ್ಸ್ ಪ್ರೊಟೆಕ್ಟೆಡ್ ಏರಿಯಾಸ್ ಆರ್ಡರ್ 1958 ಅಂತ. ಈ ಆರ್ಡರ್ ಏನು ಹೇಳುತ್ತೆ ಅಂತಂದರೆ, ಯಾವುದೇ ಫಾರಿನರ್ ಅಂತಂದರೆ ಇಲ್ಲಿ ಬೇರೆ ಕಂಟ್ರಿಯಿಂದ ಬಂದಿರುವಂತಹವರು ಈ ಒಂದು ಪ್ರೊಟೆಕ್ಟೆಡ್ ಏರಿಯಾಸ್ ಏನಿದೆ, ಪ್ರೊಟೆಕ್ಟೆಡ್ ಏರಿಯಾಸನ್ನು ಎಂಟರ್ ಆಗಬೇಕು ಅಂತ ಅಂದರೆ ಸೆಂಟ್ರಲ್ ಗವರ್ನಮೆಂಟಿಂದ ಅಥವಾ ಯಾವುದೇ ಒಂದು ಆಫೀಸ್ ಸೆಂಟ್ರಲ್ ಗೌರ್ಮೆಂಟ್ ಆಥರೈಸ್ ಮಾಡಿರುವಂಥ ಆಫೀಸಿಂದ ಒಂದು ಪರ್ಮಿಟನ್ನು ತೊಗೊಂಬರ್ಬೇಕು. ಆ ಪರ್ಮಿಟನ್ನು ಪ್ರೊಟೆಕ್ಟೆಡ್ ಏರಿಯಾ ಪರ್ಮಿಟ್ ಅಂತ ಕರಿತೀವಿ ನಾವು. ಸೊ ಆಗ ಮಾತ್ರನೇ ಆ ಒಂದು ಏರಿಯಲ್ಲಿ ಈ ಫಾರಿನರ್ಸ್ಗೆ ಎಂಟ್ರಿ ಸಿಗುತ್ತೆ. ಸೊ ಎಲ್ಲೆಲ್ಲಿ ಈ ಪರ್ಮಿಟ್ ಇತ್ತು ಅಂತ ಅಂದರೆ, ಫಸ್ಟು ಈ ಪರ್ಮಿಟಲ್ಲಿ ಏನೇನಿರುತ್ತೆ, ಯಾವ ಪ್ಲೇಸ್ ಆಫ್ ಎಂಟ್ರಿ, ಎಲ್ಲಿ ಎಂಟರ್ ಆಗ್ತಾ ಇದ್ದಾರೆ ಅಂತ, ಎಲ್ಲಿ ಅವರು ಉಳ್ಕೋತಾ ಇದ್ದಾರೆ ಅಂತ ಡೀಟೇಲ್ಸ್ ಇರಬೇಕು, ಮತ್ತು ಎಷ್ಟು ದಿನ, ಪೀರಿಯಡ್ ಆಫ್ ಸ್ಟೇ ಎಷ್ಟು ದಿನ ಅನ್ನೋದು ಇರಬೇಕು. ಸೊ ಎಂಟ್ರಿ ಎಲ್ಲಿರ್ತಾರೆ, ಎಷ್ಟು ದಿನ ಇರ್ತಾರೆ ಅನ್ನೋದು ಈ ಪ್ರೊಟೆಕ್ಟೆಡ್ ಏರಿಯಾ ಪರ್ಮಿಟಲ್ಲಿ ಇರುತ್ತೆ. ಎಲ್ಲಿ ಪ್ರೊಟೆಕ್ಟೆಡ್ ಏರಿಯಾ ಪರ್ಮಿಟ್ ಇರುತ್ತೆ ಅಂದರೆ, ಎಲ್ಲಿ ಇನ್ನರ್ ಲೈನ್ ಪರ್ಮಿಟ್ ಮತ್ತು ಇಂಟರ್ನ್ಯಾಷನಲ್ ಬಾರ್ಡರ್ ಎಲ್ಲಿರುತ್ತೆ, ಈ ಒಂದು ಏರಿಯಾಗಳಲ್ಲಿ ಪ್ರೊಟೆಕ್ಟೆಡ್ ಏರಿಯಾ ಪರ್ಮಿಟನ್ನು ಜಾರಿಗೆ ತಂದಿದ್ದು. ಸೊ ಹಾಗಾಗಿ ಎಲ್ಲೆಲ್ಲಿ ಹಂಗಂದರೆ ಈ ಪ್ರೊಟೆಕ್ಟೆಡ್ ಏರಿಯಾ ಅಂತ ಎಲ್ಲೆಲ್ಲಿ ಡಿಕ್ಲೇರ್ ಮಾಡಿದ್ದಾರೆ ಅಂತಂದರೆ, ಜಮ್ಮು ಕಾಶ್ಮೀರ್, ಲಡಾಖ್, ಹಿಮಾಚಲ್ ಪ್ರದೇಶ್ ಮತ್ತು ರಾಜಸ್ಥಾನ್. ಎಲ್ಲಿ ಇದು ಇವನ್ ಉತ್ತರಾಖಂಡ್ ಇದೆ, ಬಿಕಾಸ್ ಇದೆಲ್ಲ ಬಾರ್ಡರ್ ಸ್ಟೇಟ್ಸ್ ಅಲ್ವಾ. ಸೊ ಜಮ್ಮು ಕಾಶ್ಮೀರ್, ಲಡಾಖ್, ಹಿಮಾಚಲ್ ಪ್ರದೇಶ್, ರಾಜಸ್ಥಾನ್, ಉತ್ತರಾಖಂಡ್ ಇದಿಷ್ಟು ವೆಸ್ಟರ್ನ್ ಸೈಡಲ್ಲಾದರೆ, ನಾರ್ತ್ ಈಸ್ಟರ್ನ್ ಸ್ಟೇಟ್ಸಿಗೆ ಬಂದರೆ ಮಣಿಪುರ್ ಇರ್ಬೋದು, ಮಿಜೋರಾಂ ಇರ್ಬೋದು, ನಾಗಾಲ್ಯಾಂಡ್ ಇರ್ಬೋದು, ಮತ್ತು ಇದೆಲ್ಲದ್ರ ಜೊತೆ ಸಿಕ್ಕಿಂ. ಸೊ ಇಷ್ಟು ಏರಿಯಾಗಳಲ್ಲಿ ಈ ಒಂದು ಪ್ರೊಟೆಕ್ಟೆಡ್ ಏರಿಯಾ ಪರ್ಮಿಟನ್ನು ಇದೆ. ಮತ್ತು ಇದಿಷ್ಟು ಯಾವಾಗ ಇದು 1958ಅಲ್ಲೇ ಡಿಕ್ಲೇರ್ ಮಾಡಿದ್ದು. 1963 ಏನು ಮಾಡ್ತಾರೆ ಅಂದರೆ, ಅಂಡಮಾನ್ ಆ್ಯಂಡ್ ನಿಕೋಬಾರನ್ನು ರೆಸ್ಟ್ರಿಕ್ಟೆಡ್ ಏರಿಯಾ ಅಂತ ಮಾಡ್ತಾರೆ. ಮತ್ತು ಸಿಕ್ಕಿಂನ ಕೆಲವು ಪಾರ್ಟ್ಸನ್ನು ಕೂಡ ರೆಸ್ಟ್ರಿಕ್ಟೆಡ್ ಏರಿಯಾ. ಇದು ಡಿಫ್ರೆನ್ಸ್ ಕೂಡ ಇದೆ. ಇಲ್ಲಿ ಪ್ರೊಟೆಕ್ಟೆಡ್ ಏರಿಯಾ ಇವೆಲ್ಲ ಡಿಕ್ಲೇರ್ ಮಾಡಿರೋದು ಆಸ್ ಪ್ರೊಟೆಕ್ಟೆಡ್ ಏರಿಯಾ, ದಿಸ್ ಈಸ್ ರೆಸ್ಟ್ರಿಕ್ಟೆಡ್ ಏರಿಯಾ. ನಾವೀಗ ಮಾತಾಡ್ತಾ ಇರೋದು ಪ್ರೊಟೆಕ್ಟೆಡ್ ಏರಿಯಾ ಬಗ್ಗೆ, ಓಕೆನಾ. ಸೊ ಇದಿಷ್ಟು ಯಾವಾಗಿಂದ ಇದೆ, ಸೊ ಜಾರಿಯಲ್ಲಿರೋದು 1958ಇಂದನೂ ಈ ಪ್ರೊಟೆಕ್ಟೆಡ್ ಏರಿಯಾ ಪರ್ಮಿಟ್ ಏನಿದೆ, ಇದು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಇರ್ಬೋದು, ಈ ಕಡೆ ವೆಸ್ಟರ್ನಲ್ಲಿ ಯಾವುದು ಇಂಟರ್ನ್ಯಾಷನಲ್ ಬಾರ್ಡರನ್ನು ಹೊಂದಿದೆ ಆ ಸ್ಟೇಟ್ಸಲ್ಲಿ ಜಾರಿಗೆ ಇದೆ. ಮತ್ತು ಯಾವಾಗ ಇದನ್ನು ನಾರ್ತ್ ಈಸ್ಟಲ್ಲಿ ರಿಲ್ಯಾಕ್ಸ್ ಮಾಡಿದ್ರು ಅಂತಂದರೆ 2010ರಲ್ಲಿ ರಿಲ್ಯಾಕ್ಸ್ ಮಾಡಿದ್ರು ಫಸ್ಟ್ ಟೈಮ್. ಅದಾದಮೇಲೆ 1 ವರ್ಷ 2 ವರ್ಷ ಅಂತ ಎಕ್ಸ್ಟೆಂಡ್ ಮಾಡ್ಕೊಂಡು 2022ವರೆಗೂ ಕೂಡ ರಿಲ್ಯಾಕ್ಸ್ ಮಾಡಿಕೊಂಡೇ ಬಂದಿದ್ರು. ಮತ್ತು 2022ರಲ್ಲಿ ಒಂದೇ ಸರ್ತಿ 5 ವರ್ಷ ಇದನ್ನ 2027ರವರೆಗೂ ಕೂಡ ರಿಲ್ಯಾಕ್ಸ್ ಮಾಡಿದರು. ಬಟ್ ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಮಣಿಪುರಲ್ಲಿ ಎತ್ನಿಕ್ ಕ್ಲಾಶಸ್ ನಡೀತಾ ಇದೆ ಅಲ್ವಾ. ಈ ಕುಕೀಸು ಇರ್ಬೋದು ಮತ್ತು ಚಿನ್ ಏನು ಎತ್ನಿಕ್ ಇದ್ದಾರೆ, ಇವರ ಒಂದು ಎತ್ನಿಕ್ ಕ್ಲಾಶಸ್ಸಿಂದ
ಸೆಕ್ಯೂರಿಟಿ ಕನ್ಸರ್ನ್ನ ಮತ್ತೆ ವಾಪಸ್ ಏನು ಪ್ರೊಟೆಕ್ಟೆಡ್ ಏರಿಯಾ ಪರ್ಮಿಟ್ ಇದೆ ಅಥವಾ ಪ್ರೊಟೆಕ್ಟೆಡ್ ಏರಿಯಾ ರೆಜಿಮ್ ಇದೆ ಇದನ್ನು ಮತ್ತೆ ಸರ್ಕಾರ ರೀಇಂಟ್ರೊಡ್ಯೂಸ್ ಮಾಡಿದೆ ಅಥವಾ ರೀಇಂಪೋಸ್ ಮಾಡಿದೆ. ಸೊ ಹಾಗಾಗಿ ಈ ಒಂದು ಏನು ಈ ರೆಸ್ಟ್ರಿಕ್ಷನ್ಸ್ ಇದೆ ಇದು ನ್ಯೂಸಲ್ಲಿದೆ ಅಂತ ನಾವು ತಿಳ್ಕೊಬೇಕಾಗತ್ತೆ. ಇದು ಫಸ್ಟ್ ಅಂದರೆ ಎಥ್ನಿಕ್ ಕಾನ್ಫ್ಲಿಕ್ಟ್ಸಿಂದ ಆಗ್ತದೆ. ಮತ್ತು ಎರಡನೇದಾಗಿ ಏನು ಈ ಮ್ಯಾನ್ಮಾರಲ್ಲಿ ಏನಾಯಿತು, ಅದರಿಂದ ಸುಮಾರು 40,000 ರೆಫ್ಯೂಜೀಸ್ ಏನಿದ್ದಾರೆ ಇವರು ಮಿಜೋರಾಮ್ಗೆ ಎಂಟರ್ ಆಗಿದೆ. ಇನ್ನು 4,000 ರೆಫ್ಯೂಜೀಸು ಮಣಿಪುರಕ್ಕೆ ಬಂದಿದ್ದಾರೆ. ಸೊ ಇದರಿಂದ ಕೂಡ ಇಲ್ಲಿ ಇದೇನಕ್ಕೆ ಬರ್ತಾರೆ ಅಂದರೆ ಒಂದು ಎಥ್ನಿಕ್ ಟೈಸ್ ಇದೆ, ಸೇಮ್ ಎಥ್ನಿಕ್ ಟೈಸ್, ಕೂಕೀಸು ಚಿನ್ ಏನಿದ್ದಾರೆ ಅದೇ ಟ್ರೈಬಲ್ಸೇ ಅಲ್ಲೂ ಇರೋದು. ಮತ್ತು ಈ ಏನು 16 ಕಿಲೋಮೀಟರ್ ಫ್ರೀ ಮೂವ್ಮೆಂಟ್ ರೆಜಿಮ್ ಇತ್ತು ಅದರಿಂದ ಕೂಡ ಬಂದಿದ್ರು. ಬಟ್ ಈ 16 ಕಿಲೋಮೀಟರ್ ಫ್ರೀ ಮೂವ್ಮೆಂಟ್ ರೆಜಿಮನ್ನು ಜಾನ್ವರಿ 2024 ಸಸ್ಪೆಂಡ್ ಮಾಡಿದ್ದೀವಿ ನಾವು. ಭಾರತ ಇದನ್ನು ಸಸ್ಪೆಂಡ್ ಮಾಡಿದೆ. ಸೊ ಸದ್ಯಕ್ಕೆ ಇದರಿಂದ ಯಾವುದೇ ರೀತಿಯಾದ ಒಂದು ಪ್ರಾಬ್ಲಮ್ ಇಲ್ಲ ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ಇವಾಗ ಈ ಎರಡು ಕಾರಣಗಳಿಂದ ವಾಪಸ್ ಈ ಒಂದು ಸ್ಟೇಟ್ಸ್ಗಳಲ್ಲಿ ಈ ಪ್ರೊಟೆಕ್ಟೆಡ್ ಏರಿಯಾ ಪರ್ಮಿಟನ್ನು ರೀಇಂಪೋಸ್ ಮಾಡಿದ್ದಾರೆ ಅನ್ನೋದು ನಮಗೆ ತಿಳಿದಿರಬೇಕು. ಮತ್ತು ಹೇಗೆ ಈ ಒಂದು ಪ್ರೊಟೆಕ್ಟೆಡ್ ಏರಿಯಾ ಪರ್ಮಿಟನ್ನು ಹೇಗೆ ನಾವು ತಗೋಬೋದು ಅಂದರೆ ಹೇಗೆ ತಗೋಬೇಕಾಗತ್ತೆ ಅನ್ನೋದು ಪ್ರೊಸೀಜರ್ ಏನು ಅಂತಂದರೆ ಎಲ್ಲೆಲ್ಲಿ ತೊಗೋಬೋದು. ಮೊದಲಿಗೆ ಇಂಡಿಯನ್ ಮಿಷನ್ಸಲ್ಲಿ ತೊಗೋಬೋದು, ಇಲ್ಲ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸಲ್ಲಿ ತೊಗೋಬೋದು, ಇಲ್ಲ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಸಿಂದ ತೊಗೋಬೋದು, ರೆಸಿಡೆಂಟ್ ಕಮಿಷನರ್ಸಿಂದ ತೊಗೋಬೋದು, ಹೋಮ್ ಕಮಿಷನರ್ಸಿಂದ ತೊಗೋಬೋದು. ಈ ರೀತಿಯಾಗಿ ಕೆಲವು ಡೆಸಿಗ್ನೇಟೆಡ್ ಅಥಾರಿಟೀಸ್ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟಿಂದ, ಅವರಿಂದ ನಾವು ಈ ಒಂದು ಪ್ರೊಟೆಕ್ಟೆಡ್ ಏರಿಯಾ ಪರ್ಮಿಟ್ಸನ್ನು ತೊಗೋಬೋದಾಗತ್ತೆ. ಇಲ್ಲಿ ಎಲ್ಲ ಫಾರಿನರ್ಸ್ ವಿಸಿಟಿಂಗ್ ದ ಸ್ಟೇಟ್ ವಿಲ್ ಮ್ಯಾಂಡೇಟರಿಲಿ ರಿಜಿಸ್ಟರ್ ದೆಮ್ಸೆಲ್ಸ್ ವಿತ್ ಫಾರಿನರ್ಸ್ ರಿಜಿಸ್ಟ್ರೇಷನ್ ಆಫೀಸರ್ ಆಫ್ ದ ಸ್ಟೇಟ್ ಆರ್ ದ ಡಿಸ್ಟ್ರಿಕ್ಟ್. ಸೊ ಈಗ ಯಾರೋ ಒಂದು ಫಾರಿನರ್ ಈ ಏರಿಯಾಗಳನ್ನು ಎಂಟರ್ ಆಗ್ತಾ ಇದ್ದಾರೆ ಅಂತಂದರೆ ಅವರು ಫಾರಿನರ್ಸ್ ರಿಜಿಸ್ಟ್ರೇಷನ್ ಆಫೀಸರ್ ಆಫ್ ದ ಸ್ಟೇಟ್ ಅಥವಾ ಡಿಸ್ಟ್ರಿಕ್ಟ್ ಇಲ್ಲಿ ಏನು ಫಾರಿನ್ ರಿಜಿಸ್ಟ್ರೇಷನ್ ಆಫೀಸರ್ ಇರ್ತಾರೆ ಅವರ ಹತ್ರ ಹೋಗಿ ರಿಜಿಸ್ಟರ್ ಮಾಡ್ಕೋಬೇಕು. ನಾವು ಈ ರೀತಿಯಾಗಿ ಎಂಟರ್ ಆಗ್ತಾ ಇದ್ದೀವಿ ಅಥವಾ ಎಂಟರ್ ಆಗಿದ್ದೀವಿ ಅಂತ ವಿತಿನ್ 24 hours ಆಫ್ ಎಂಟ್ರಿ. ದಿಸ್ ಇಸ್ ಫಸ್ಟ್. ಆಮೇಲೆ ಇನ್ನೊಂದೇನು ಪಾಯಿಂಟ್ ಇಲ್ಲಿ ಅಂತಂದರೆ ಇಷ್ಟು ದಿನ ಮಯನ್ಮಾರಲ್ಲಿಂದ ಬರ್ತಾ ಇದ್ದ ಜನಕ್ಕೆ ನಾರ್ಮಲ್ ಇ ವೀಸಾ ಇದ್ದಿದ್ರು ಅಥವಾ ಇ ಟೂರಿಸ್ಟ್ ವೀಸಾ ಇಲ್ಲ ಬೇರೆ ಯಾವ್ದಾದ್ರು ವೀಸಾ ಇದ್ದಿದ್ರು ಇಲ್ಲಿ ಡೈರೆಕ್ಟ್ ಎಂಟ್ರಿ ಆಗ್ತಾಯಿತ್ತು. ಅವ್ರು ಯಾವುದೇ ರೀತಿಯಾದ ಒಂದು ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಬಟ್ ಈಗ ಏನು ಮಾಡಿದ್ದಾರೆ ರಿಜಿಸ್ಟ್ರೇಷನ್ ಅಂದರೆ ಇಲ್ಲಿ ಪ್ರೊಟೆಕ್ಟೆಡ್ ಏರಿಯಾ ಪರ್ಮಿಟನ್ನು ತಗೊಳ್ಳೋಷ್ಟಿರಲಿಲ್ಲ ಮಯನ್ಮಾರ್ ಜನ. ಬಟ್ ಈಗ ಏನು ಮಾಡಿದ್ದಾರೆ ಅದರಿಂದ ಎಕ್ಸ್ಕ್ಲೂಡ್ ಮಾಡಿ ಮಯನ್ಮಾರಿಂದ ವಿಸಿಟ್ ಆಗ್ತಾಯಿದ್ರು ಕೂಡ ಈ ಒಂದು ಪ್ರೊಟೆಕ್ಟೆಡ್ ಏರಿಯಾ ಪರ್ಮಿಟನ್ನು ತಗೋಬೇಕು ಅಂತ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಆದೇಶ ನೀಡಿದೆ. ಸೊ ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.